ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ಪೊಲೀಸರಿಗೆ ತಲೆನೋವಾಗಿದ್ದ ಸೈಕೋ ರವಿ ಹೆರೆಮುರಿ ಕಟ್ಟುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೋಲಾರದ ವೇಮಗಲ್ ಸಮೀಪ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈತನ ವಿರುದ್ಧ 32 ಪ್ರಕರಣಗಳು ದಾಖಲಾಗಿದ್ದವು. ಈತ ಜನಾರ್ದನ ಅಲಿಯಾಸ್ ಸೈಕೋ ರವಿ. ಮದುವೆ ಮುಂಜಿಗಳಲ್ಲಿ ಪರಿಚಯದವನಂತೆ ಬಂದು ಅಪ್ರಾಪ್ತ ಬಾಲಕಿಯರನ್ನ ಪುಸ್ಲಾಯಿಸಿ ಕರೆದುಕೊಂಡು ಹೋಗ್ತಾನೆ. ನಿರ್ಜನ ಪ್ರದೇಶಗಳಿಗೆ ಕರೆದೊಯ್ದು ಅವರ ಬಳಿ ಇರುವ ಚಿನ್ನಾಭರಣಗಳನ್ನ ಉಪಾಯವಾಗಿ ಕಸಿದುಕೊಂಡು ಎಸ್ಕೇಪ್ ಆಗೋದು ಇವನ್ ಕಾಯಕ. ಏನ್ ಮಾಡ್ತಿದ್ದ ಅಂತ ಆತನೇ ಹೇಳ್ತಾನೆ, ಕೇಳಿ. ನೀನೇನೇನ್ ಮಾಡ್ತಾ ಇದೆ? ಹುಡುಗಿಗೆ ಹೆಂಗ್ ಕರ್ಕೊಂಡು ಹೋಗ್ತಾ ಇದೆ? ನೀನು ತಂದೆ ಫ್ರೆಂಡು ನಮ್ಗೆ ಬಟ್ಟೆ ಅಂಗಡಿ ಇದೆ ಅಂತ ಹೇಳಿ ನಂಬಿಸಿ ಕರ್ಕೊಂಡು ಹೋಗ್ತಾ ಇದ್ದೆ. ಪೂಜೆ ಇದೆ, ಪ್ರಸಾದ ಕರ್ಕೊಡ್ತೀನಿ ಅಂತ ಸ್ಕೂಲಿಂದ ಸ್ವಲ್ಪ ದೂರ ಕರ್ಕೊಂಡೋಗಿ ಯಾರೋ ಜನ ಇಲ್ಲದೆ ಅಂತ ಕರ್ಕೊಂಡೋಗಿ ಅಲ್ಲಿ ಕಳ್ಳಿದ್ದಾರೆ, ಕಿವಿಯಲ್ಲಿ ಹಾಲೆ ಬಿಚ್ಚಿಬಿಡು ಅಂತ ಬಿಚ್ಚಿ ಜೋಬಲ್ಲಿ ಹಾಕೊಂಡು ಬ್ಯಾಗಲ್ಲಿ ಹಾಕ್ದಂಗೆ ಹಾಕಿ ಮತ್ತೆ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದೆ. ಕೆಲ ಪ್ರಕರಣಗಳಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣಗಳು ಸಹ ವರದಿಯಾಗಿವೆ. ಒಮ್ಮೆ ಜೈಲಿಗೂ ಹೋಗಿ ಬಂದಿದ್ದ. ಜೈಲುವಾಸ ಅನುಭವಿಸಿದ್ರೂ ಬುದ್ಧಿ ಕಲಿಯದ ಸೈಕೋ ಹೊರಬಂದ ನಂತರ ಮತ್ತೆ ತನ್ನ ಚಾಳಿಯನ್ನ ಮುಂದುವರೆಸಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸ್ಕೂಲ್ ಮತ್ತು ಕಲ್ಯಾಣ ಮಂಟಪಗಳು, ಚೌಲ್ಟ್ರಿಗಳು ಇಂಥ ಅಥವಾ ಶಾಪಿಂಗ್ ಏರಿಯಾದಲ್ಲಿ ಸಣ್ಣ ಹುಡುಗಿಯರಿಗೆ ಯಾರ್ಯಾರು ಜ್ಯುವೆಲ್ರಿ ಹಾಕೊಳ್ತಾರೆ ಅವ್ರ ಹತ್ರ ಹೋಗಿ ನಿಮ್ಮ ಮನೆಗೆ ನಾನು ಇನ್ವಿಟೇಷನ್ ಕೊಡಬೇಕು ಅದು ಇದು ಅಂತ ಹೇಳಿ ಅವರಿಗೆ ಒಂದು ರೀತಿ ಕುಸ್ಲಾಯಿಸಿ ಕರ್ಕೊಂಡು ಹೋಗ್ತಿದ್ದ. ಸುಮಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಸೈಕೋ ರವಿಯನ್ನ ಮಡಿವಾಳ ಪೊಲೀಸರು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಕೆಎಚ್, ಸುವರ್ಣ ನ್ಯೂಸ್. ಎಲ್ಲವೂ ಆನ್ಲೈನ್ ಆಗ್ತಿರೋ ಈ ಸಂದರ್ಭದಲ್ಲಿ ಬೆಂಗಳೂರು ವಿವಿ ಹಳೆ ಪದ್ಧತಿಗೆ ಶರಣಾಗಿದೆ. ಸ್ನಾತಕೋತ್ತರ ಪದವಿಗಳ ಪ್ರವೇಶವನ್ನ ಈ ಬಾರಿ ಮ್ಯಾನ್ಯುಯಲ್ ಕೌನ್ಸಿಲಿಂಗ್ ಮೂಲಕ ನಡೆಸ್ತಾ ಇದೆ. ಆದರೆ ಈ ಹೊಸ ವ್ಯವಸ್ಥೆಗೆ ಒಗ್ಗಿಕೊಳ್ಳಲಾರದ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಪದವಿಗಳ ಪ್ರವೇಶಕ್ಕೆ ಕೌನ್ಸೆಲಿಂಗ್ ಶುರುವಾಗಿದೆ. ಆದರೆ ಈ ಬಾರಿ ವಿವಿ ಆಡಳಿತ ಮಂಡಳಿ ಆನ್ಲೈನ್ ಕೌನ್ಸಿಲಿಂಗ್ ಬದಲು ಮ್ಯಾನ್ಯುಯಲ್ ಕೌನ್ಸಿಲಿಂಗ್ ನಡೆಸುತ್ತಿರೋದು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗೊಂದಲ ಮೂಡಿಸಿದೆ. 25 ಜನ ಕರೆದ್ಬಿಟ್ಟು ನೀವು ಹೆಂಗೆ ಪೇಮೆಂಟ್ ಇದು GM ಖಾಲಿ ಆಯಿತು, GM ಕೋಟಾ ಅಂತ ಕೇಳಿದ್ರೆ ಇಲ್ಲ ಖಾಲಿ ಆಗಿದೆ. ಆಮೇಲೆ ಜಗಳ ಆದಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಶಾಮಿನ ಹಾಕಿ ಕೂಡಿಸಿದ್ದಾರೆ. ನೆನ್ನೆ ಫುಲ್ ನಾವು ಕಾದು ಹೋಗಿದ್ವಿ ಮನೆಗೆ. 6 ಗಂಟೆ 6:30 ತನಕ ಇಲ್ಲೇ ಜಗಳ ಆಗಿದೆ. ಎಲ್ಲ ರೆಸ್ಪಾನ್ಸು ಕೊಡ್ತಿಲ್ಲ. ಕೌನ್ಸಿಲಿಂಗ್ ನೀವು ಏನೇ ಫೋನ್ ಮಾಡಿ ಕೇಳಿದ್ರು ಕೌನ್ಸಿಲಿಂಗ್ ಯಾವಾಗ ಅಂದರೆ ನಮ್ಮನ್ನೇನಕ್ಕೆ ಕೇಳ್ತಾರೋ ನಮಗೆ ಗೊತ್ತಿಲ್ಲ. ಆಮೇಲೆ ರ್ಯಾಂಕಿಂಗ್ ಲಿಸ್ಟು ಅಷ್ಟೇ, ಹೆಂಗೆ ಅವ್ರಿಗೆ ರ್ಯಾಂಡಮ್ ಆಗಿ ಹೆಸರು ಕರೆದಿದ್ದಾರೆ, ರ್ಯಾಂಕಿಂಗ್ ಲಿಸ್ಟು ಕರೆಕ್ಟಾಗಿ ಹಾಕಿಲ್ಲ. ಕರ್ತವ್ಯಕ್ಕೆ ಹಾಜರಾಗದವರೆಲ್ಲ TADA ಪಡೆಯುತ್ತಿರೋದು ಸೇರಿದಂತೆ ಕೆಲ ಅಕ್ರಮಗಳಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ನಿಲ್ಲಿಸಿ ಮ್ಯಾನ್ಯುಯಲ್ ಕೌನ್ಸಿಲಿಂಗ್ ಮಾಡಲಾಗ್ತಿದೆ. ಕಳೆದ ಬಾರಿಯ ಏನಿದೆ ಅದನ್ನು ಕಂಟಿನ್ಯೂಯೇಷನ್ನೇ ಇದು. ಆದರೆ ಏನು ಮಾಡಿದ್ದೀವಿ, ಸೆಂಟ್ರಲೈಸ್ಡ್ ಎಲ್ಲ ಡಿಪಾರ್ಟ್ಮೆಂಟು ಒಂದು ಕಡೆ ನಡೀತಾ ಇತ್ತು. ಅದರಿಂದ ಅದೇನಾಗ್ತಾಯಿತ್ತು, ಸುಮಾರು ಒಂದು 10-12 ದಿನಗಳ ಕಾಲ ನಡೀತಾ ಇದ್ದಿದ್ದರಿಂದ ಈಗ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಬೇಕು ಅಂತೇಳಿ ಈಗ ನೋಡಿ 3 ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಸೈನ್ಸು ಇವತ್ತಿಗೆ ಮುಗಿದೋಗುತ್ತೆ, ಏನು ತೊಂದರೆ ಆಗ್ತಾ ಇಲ್ಲ. ಸದ್ಯ ವಿವಿಯ ಈ ಹೊಸ ವ್ಯವಸ್ಥೆಯಲ್ಲಿ ಸೀಟುಗಳ ಆಯ್ಕೆ ಅವಕಾಶ ಸೀಮಿತವಾಗಿದೆ. ಅಲ್ಲದೆ ಕೌನ್ಸಿಲಿಂಗ್ ಬಳಿಕವೂ ಇನ್ನಷ್ಟು ಸೀಟ್ಗಳನ್ನು ಸೇರಿಸಲಾಗಿದ್ದು ಅನ್ಯಾಯ ಮಾಡಲಾಗಿದೆ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡಿ.